ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಗಾಡ್ಸ್ ಗ್ರ್ಯಾಂಡ್ಯೂರ್ ಇದು GM ಹಾಪ್ಕಿನ್ಸ್ ಅವರು ಬರೆದಿರತಕ್ಕಂತಹ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಫೇಮಸ್ ಪೋಯಮ್ ಆಗಿದೆ ವಿದ್ಯಾರ್ಥಿಗಳೇ. ದೇವರು ಎಷ್ಟೊಂದು ಗ್ರೇಟ್ ಅಂತಕ್ಕಂಥದ್ದು ಮತ್ತು ದೇವರು ನಾವು ಮಾಡ್ತಕ್ಕಂತಹ ಕೆಲಸಗಳನ್ನು ಯಾವ ರೀತಿ ಸಹಿಸ್ಕೊಳ್ತಾ ಇದ್ದಾನೆ, ಇಡೀ ಈ ಒಂದು ಪ್ರಕೃತಿಯನ್ನು ಅಥವಾ ಭೂಮಾತೆಯನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ತಾ ಇದ್ದಾನೆ, ನಮ್ಮ ಎಲ್ಲ ಏನೋ ನಾವು ಕೊಡ್ತಾ ಇರತಕ್ಕಂತಹ ತೊಂದರೆಗಳನ್ನು ಸಹಿಸಿಕೊಂಡು ಕೂಡ ಅಂತಕ್ಕಂತಹದ್ದನ್ನು ಈ ಒಂದು ಪೋಯಮಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ GM ಹಾಪ್ಕಿನ್ಸ್ ಅವರು ಬರಿತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಬನ್ನಿ ಇದರ ಒಂದು ಸಿಂಪಲ್ ಸಮರಿಯನ್ನು ನೋಡ್ತಾ ಹೋಗೋಣ. ದ ಪೋಯಮ್ ಟಾಕ್ಸ್ ಅಬೌಟ್ ಹೌ ಪವರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಗಾಡ್ ಈಸ್. ಈ ಒಂದು ಪೋಯಮಲ್ಲಿ ಮೊದಲಿಗೆ ಹೇಳಿದಾಗೆ ದೇವರು ಅಂತಕ್ಕಂಥವನು ಎಷ್ಟೊಂದು ಪವರ್ಫುಲ್ ಅಂದರೆ ಶಕ್ತಿಶಾಲಿ ಮತ್ತು ಎಷ್ಟೊಂದು ಸುಂದರ ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಪ್ಕಿನ್ಸ್ ಸೇಸ್ ದ್ಯಾಟ್ ಗಾಡ್ಸ್ ಗ್ರೇಟ್ನೆಸ್ ಈಸ್ ಎವ್ರಿವೇರ್ ಇನ್ ದ ವರ್ಲ್ಡ್. ಈ ಒಂದು ದೇವರ ಒಂದು ಗ್ರೇಟ್ನೆಸ್ ಅಂತಕ್ಕಂಥದ್ದು ಅಥವಾ ಗ್ರ್ಯಾಂಡ್ವರ್ ಅಂತಕ್ಕಂಥದ್ದು ಜಗತ್ತಿನ ಯಾವುದೋ ಒಂದು ಮೂಲೆಗೆ ಮಾತ್ರ ಸೀಮಿತ ಆಗಿಲ್ಲ. ಜಗತ್ತಿನ ಮೂಲೆ ಮೂಲೆಯಲ್ಲೂ ಈ ಒಂದು ಭೂಮಿ ಏನಿದೆನೋ, ಭೂಮಿ ಅಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ಕಾಪಾಡ್ತಕ್ಕಂತಹ ಕೆಲಸವನ್ನು ಈ ದೇವರು ಮಾಡ್ತಾ ಇದ್ದಾರೆ. ಇಟ್ ಶೈನ್ಸ್ ಲೈಕ್ ಲೈಟ್ ಆನ್ ಮೆಟಲ್ ಆರ್ ಲೈಕ್ ಆಯಿಲ್ ಕಮಿಂಗ್ ಔಟ್ ಆಫ್ ಸಮಥಿಂಗ್ ವೆನ್ ಇಟ್ ಈಸ್ ಕ್ರಶ್ಡ್. ನೋಡಿ ಎಷ್ಟೊಂದು ಸುಂದರವಾಗಿ ಹೇಳ್ತಾ ಇದ್ದಾರೆ. ದೇವ್ರನ್ನ ಯಾವ ರೀತಿ ಕಂಪೇರ್ ಮಾಡ್ತಾ ಇದ್ದಾರೆ ಅಥವಾ ದೇವರ ಒಂದು ಶಕ್ತಿಯನ್ನು ಅಂದರೆ ಲೈಟ್ ಆನ್ ಮೆಟಲ್ ಅಂದರೆ ಒಂದು ಮೆಟಲಿಂದ ಲೈಟ್ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೋ ಆ ರೀತಿಯಲ್ಲಿ ಈ ಒಂದು ದೇವತೆ ಇದೆ. ಲೈಕ್ ಆಯಿಲ್ ಕಮಿಂಗ್ ಔಟ್ ಆಫ್ ಸಮಥಿಂಗ್. ಆಯಿಲ್ ನೋಡಿ, ಕೆಲವೊಂದಿಷ್ಟು ಕಾಯಿಗಳಲ್ಲಿ ಅಥವಾ ಹಣ್ಣುಗಳಲ್ಲಿ ಈ ಒಂದು ಆಯಿಲ್ ಅಂತಕ್ಕಂಥದ್ದು ಇರುತ್ತೆ. ಅದನ್ನು ಕ್ರಷ್ ಮಾಡಿದಾಗ ಅದು ಆ ಹಣ್ಣನ್ನು ಬಿಟ್ಟು ಆಚೆ ಬರುತ್ತೆ ಅಥವಾ ಆ ಕಾಯಿಯನ್ನು ಬಿಟ್ಟು ಆಚೆ ಬರುತ್ತೆ. ಗಾಡ್ಸ್ ಪವರ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಕ್ಲಿಯರ್. ಈ ರೀತಿ ದೇವರ ಒಂದು ಪವರ್, ಶಕ್ತಿ ಏನಿದೆನೋ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ಕ್ಲಿಯರ್ ಆಗಿರ್ತಕ್ಕಂಥದ್ದು. ಬಟ್ ದ ಪೋಯಿಟ್ ಈಸ್ ಸ್ಯಾಡ್. ನೋಡಿ, ನಮ್ಮ ಪೋಯಿಟ್ಗೆ ಸ್ವಲ್ಪ ದುಃಖ ಇದೆ. ಯಾಕೆ ಅಂದರೆ ಬಿಕಾಸ್ ಪೀಪಲ್ ಡು ನಾಟ್ ರೆಸ್ಪೆಕ್ಟ್ ಗಾಡ್. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನು ದೇವರು ಹೊಂದಿದ್ರೂ ಕೂಡ ಇಡೀ ನಮ್ಮೆಲ್ಲರನ್ನೂ, ಮಾನವ ಕುಲ ಇರ್ಬೋದು, ಇಡೀ ಪ್ರಕೃತಿ ಇರ್ಬೋದು, ಎಲ್ಲವನ್ನೂ ಕಾಪಾಡ್ತಾ ಇದ್ದಾನೆ. ಆದರೆ ನಾವು ಆ ಒಂದು ಶಕ್ತಿಗೆ ಸಲ್ಲಿಸಬೇಕಾಗಿರ್ತಕ್ಕಂತಹ ಒಂದು ಗೌರವವನ್ನು ಸಲ್ಲಿಸ್ತಾ ಇಲ್ಲ. ಫಾರ್ ಮೆನಿ ಇಯರ್ಸ್ ಹ್ಯೂಮನ್ಸ್ ಹ್ಯಾವ್ ವರ್ಕ್ಡ್ ಹಾರ್ಡ್ ಆ್ಯಂಡ್ ಚೇಂಜ್ಡ್ ದ ಅರ್ತ್ ಇನ್ ಬ್ಯಾಡ್ ವೇಸ್. ಅನೇಕ ಶತಮಾನಗಳಿಂದನೂ ಅನ್ಬಹುದು. ವರ್ಕ್ಡ್ ಹಾರ್ಡ್ ನೋಡಿ, ಹ್ಯೂಮನ್ಸ್ ಏನು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಚೇಂಜ್ಡ್ ದ ಅರ್ತ್ ಇನ್ ಬ್ಯಾಡ್ ವೇಸ್. ಈ ಒಂದು ಭೂಮಿಯನ್ನು ಕೆಟ್ಟದ್ದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಅನೇಕ ಹಾನಿಯನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಪ್ರಕೃತಿ ನಾಶದಂತಹ ಕೆಲಸಗಳಲ್ಲಿ ತೊಡಗಿದ್ದೇವೆ. ದೇವರು ನಮಗೇನು ಈ ಒಂದು ಭೂಮಿಯ ಮೇಲೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೋ ಅವೆಲ್ಲವನ್ನು ನಾಶ ಮಾಡ್ತಕ್ಕಂತಹ ಕೆಲಸಕ್ಕೆ ನಾವು ನಮ್ಮ ಕೆಲಸಗಳಿಂದ ತೊಡಗಿದ್ದೇವೆ. ದೇ ಹ್ಯಾವ್ ಯೂಸ್ಡ್ ಇಟ್ ಫಾರ್ ಮನಿ ಆ್ಯಂಡ್ ಬಿಸ್ನೆಸ್. ನೋಡಿ, ನಾವೇನು ಮಾಡ್ತಾ ಇದ್ದೇವೆ, ಈ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಎಲ್ಲ ಕೊಡುಗೆಗಳನ್ನು ದುಡ್ಡಿಗೋಸ್ಕರ, ಮನಿ ಮತ್ತು ನಮ್ಮ ಒಂದು ವ್ಯಾಪಾರ, ಬಿಸ್ನೆಸ್ಗೋಸ್ಕರ ಬಳಸ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಅರಣ್ಯ ಅಂತಲೇ ಅಂದ್ಕೊಳ್ಳೋಣ. ಅರಣ್ಯದಲ್ಲಿರ್ತಕ್ಕಂತಹ ಗಿಡ ಮರಗಳು ಏನು ಬೆಳೆದಿರ್ತವೋ ಅವುಗಳನ್ನು ನಮ್ಮ ಲಾಭಕ್ಕಾಗಿ ನಾವು ದುಡ್ಡಿಗೋಸ್ಕರ ಏನು ಮಾಡ್ತೇವೆ, ಕಟ್ ಮಾಡಿ ಮಾರ್ತಾ ಇದ್ದೇವೆ. ಅದೇ ರೀತಿ ಅನೇಕ ಖನಿಜ ಸಂಪನ್ಮೂಲಗಳು ಭೂಮಿಯ ಒಳಗಡೆ ಅಡಗಿದ್ದಾವೆ. ಅದನ್ನೆಲ್ಲ ನಾವೇನು ಮಾಡ್ತಾ ಇದ್ದೇವೆ, ಭೂಮಿಯನ್ನು ಅಗೆದು ತೆಗಿತಾ ಇದ್ದೇವೆ. ಸೊ ಇಂತಹ ನೂರಾರು ಚಟುವಟಿಕೆಗಳನ್ನು ನಾವು ಈ ಒಂದು ಅರ್ಥನ್ನು ಹಾನಿ ಮಾಡಲಿಕ್ಕೆ ಬಳಸ್ತಾ ಇದ್ದೇವೆ. ದ ಲ್ಯಾಂಡ್ ಹ್ಯಾಸ್ ಬೀನ್ ಹರ್ಟ್ ಬೈ ದಿಸ್. ಪೀಪಲ್ ವಾಕ್ ಆನ್ ಇಟ್ ಸೋ ಮಚ್ ದ್ಯಾಟ್ ದ ಗ್ರೌಂಡ್ ಫೀಲ್ಸ್ ಟಯರ್ಡ್ ಆ್ಯಂಡ್ ಓರ್ನ್ ಔಟ್. ಈ ರೀತಿ ಮನುಷ್ಯರ ಅನೇಕ ಚಟುವಟಿಕೆಗಳಿಂದ ಭೂಮಿ ಏನಾಗಿದೆ, ಟಯರ್ಡ್ ಆಗಿದೆ ಅಂತಲೇ ಹೇಳಬಹುದು. ಕೇವಲ ಇಲ್ಲಿ ಪೀಪಲ್ ವಾಕ್, ಜನಗಳು ನಡೆಯೋದ್ರಿಂದ ಮಾತ್ರ ಅಲ್ಲ, ಇಲ್ಲಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಜನಗಳು ಏನೇನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾರೋ ಅದೆಲ್ಲದರಿಂದಲೂ ಭೂಮಾತೆ ದಣಿದಿದ್ದಾಳೆ ಅಂತಲೇ ಹೇಳಬಹುದು. ದ ವೇರ್ ಶೂಸ್ ಆ್ಯಂಡ್ ಕೆನಾಟ್ ಫೀಲ್ ದ ಅರ್ತ್ ಎನಿಮೋರ್. ನಾವೆಲ್ಲರೂ ಏನು ಮಾಡ್ತೇವೆ, ಶೂಸ್ಗಳನ್ನು ಹಾಕ್ತೇವೆ ಕಾಲಿಗೆ. ಈ ಭೂತಾಯಿಯ ಜೊತೆ ನೇರ ಸಂಪರ್ಕವನ್ನೇ ನಾವು ಬಿಟ್ಬಿಟ್ಟಿದ್ದೇವೆ. ಆ ಭೂಮಾತೆಯ ಒಂದು ಫೀಲ್ ನಮಗೆ ಆಗ್ತಾ ಇಲ್ಲ. ಎವ್ರಿಥಿಂಗ್ ಈಸ್ ಡರ್ಟಿ ಆ್ಯಂಡ್ ಸ್ಮೆಲ್ಲಿ ಫ್ರಮ್ ಹ್ಯೂಮನ್ ವರ್ಕ್. ನಮ್ಮ ಕೆಲಸಗಳಿಂದ ಈ ಒಂದು ಭೂಮಿಯ ಮೇಲಿರ್ತಕ್ಕಂತಹ ಎಲ್ಲವೂ ಧೂಳು ಭರಿತ ಹೋಗಿದೆ ಮತ್ತು ಫೌಲ್ ಸ್ಮೆಲ್ಲಿಂಗ್, ಕೆಟ್ಟದಾಗಿ ಸ್ಮೆಲ್ ಬರ್ತಕ್ಕಂಥದ್ದು ಆಗ್ತಾ ಇದೆ. ಇದೆಲ್ಲಕ್ಕೂ ಕಾರಣ ಹ್ಯೂಮನ್ ವರ್ಕ್ ಅಂತ ಪೋಯೆಟ್ ಹೇಳ್ತಾ ಇದ್ದಾರೆ ತುಂಬಾ ಬೇಸರದಿಂದ. ಸ್ಟಿಲ್ ದ ಪೋಯಿಟ್ ಸೇಸ್ ದೆರ್ ಈಸ್ ಹೋಪ್. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಪೋಯಿಟ್ಗೆ ಒಂದು ಭರವಸೆ ಇದೆ. ಈವನ್ ದೋ ಪೀಪಲ್ ಹರ್ಟ್ ದ ವರ್ಲ್ಡ್, ನೇಚರ್ ಈಸ್ ನೆವರ್ ಫುಲ್ಲಿ ಗಾನ್. ಈ ರೀತಿ ಮನುಷ್ಯ ಏನೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ತಾ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಅದು ಅವನಿಂದ ಸಾಧ್ಯ ಆಗದೇ ಇರೋ ಕೆಲಸ ಅಂತಲೂ ಕೂಡ ಪೋಯಿಟ್ ಇಲ್ಲಿ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ
ದೆರ್ ಈಸ್ ಸ್ಟಿಲ್ ಫ್ರೆಶ್ನೆಸ್, ಯಾವಾಗಲೂ ಕೂಡ ಸ್ವಲ್ಪ ಫ್ರೆಶ್ನೆಸ್ ಇದ್ದೇ ಇರುತ್ತೆ. ಆ್ಯಂಡ್ ಬ್ಯೂಟಿ ಡೀಪ್ ಇನ್ಸೈಡ್ ನೇಚರ್, ಈ ಒಂದು ಬ್ಯೂಟಿ ಅಂತಕ್ಕಂಥದ್ದು ನೇಚರ್ನ ಒಂದು ನೋಡಿ ಡೀಪ್ ಆಗಿದೆ, ಅಂದರೆ ಆಳವಾಗಿ ಬೇರೂರು ಬಿಟ್ಟಿದೆ. ಅದನ್ನು ಸಂಪೂರ್ಣವಾಗಿ ನಮ್ಮ ಕಡೆಯಿಂದ ನಾಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಕೃತಿ ತನ್ನನ್ನು ತಾನು ಕಾಪಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಒಂದು ಹೋಪ್ ಆಗಿ ನಮ್ಮ ಪೋಯಿಟ್ ಹೇಳ್ತಿದ್ರೆ. ವೇರ್ ಗಾಡ್ಸ್ ಲೈಫ್ ಸ್ಟಿಲ್ ಲಿವ್ಸ್ even when the night is dark and the sun sets in the west, the morning always comes again in the east. ನೋಡಿ, ಸಾಯಂಕಾಲ ಆಗುತ್ತೆ, ಕತ್ತಲು ಆವರಿಸುತ್ತೆ, ಹಾಗಂತ ಅಲ್ಲಿಗೆ ದಿನ ಮುಗಿದು ಹೋಗುವುದಿಲ್ಲ. ಮತ್ತೆ ಮರುದಿನ ಸೂರ್ಯ ಉದಯಿಸಿಯೇ ಉದಯಿಸ್ತಾನಲ್ವಾ, ಹಾಗೆಯೇ ನಾವೇನೆಲ್ಲ ತೊಂದರೆಗಳನ್ನು ಕೊಟ್ಟರೂ ಕೂಡ, ಹಾನಿ ಮಾಡಿದರೂ ಕೂಡ ಅದೆಲ್ಲವನ್ನು ಹೀಲ್ ಮಾಡ್ತಕ್ಕಂತಹ ಒಂದು ಪವರ್ ದಿಸ್ ನೇಚರ್ ಹ್ಯಾಸ್ ಅಂತ ಪೋಯಿಟ್ ಹೇಳ್ತಾ ಇದ್ದಾರೆ. ದಿಸ್ ಶೋಸ್ ದ್ಯಾಟ್ ಲೈಫ್ ಆ್ಯಂಡ್ ಲೈಟ್ ರಿಟರ್ನ್. ಎಸ್, ಲೈಫ್, ಜೀವ ಮತ್ತೆ ಬರುತ್ತೆ. ಅಂದರೆ ನಾವೇನು ನಾಶಪಡಿಸ್ತೀವೋ ಈ ಒಂದು ಭೂಮಿ ಮೇಲೆ ಅದು ಮತ್ತೆ ಜನ್ಮ ತಾಳುತ್ತೆ. ಮತ್ತು ಲೈಟ್ ಅಂದರೆ ಪ್ರತಿನಿತ್ಯ ರಾತ್ರಿ ಆದ ನಂತರದಲ್ಲಿ ಮತ್ತೆ ಬೆಳಗಾಗುತ್ತಲ್ವ, ಹಾಗೆ ಈ ಒಂದು ಲೈಫ್ ಅಂತಕ್ಕಂಥದ್ದು ಮೂಡುತ್ತೆ, ಬೆಳಕು ಆವರಿಸುತ್ತೆ. ಎಟ್ ದ ಎಂಡ್ ಹಾಪ್ಕಿನ್ಸ್ ಸೇಸ್ ದ ರೀಸನ್ ದ ವರ್ಲ್ಡ್ ಕೀಪ್ಸ್ ಗೋಯಿಂಗ್ ಈಸ್ ಬಿಕಾಸ್ ಗಾಡ್ ಈಸ್ ವಾಚಿಂಗ್ ಓವರ್ ಇಟ್. ಈ ಒಂದು ಪೋಯಮ್ನ ಕೊನೆ ಭಾಗದಲ್ಲಿ ನಮ್ಮ ಪೋಯಿಟ್ ಹೇಳ್ತಾ ಹೋಗ್ತಾರೆ, ಈ ಒಂದು ಭೂಮಿಯನ್ನು ಸಂಪೂರ್ಣವಾಗಿ ನಾಶಪಡಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ದೇವರು ಅಂತಕ್ಕಂಥವನು ಇದನ್ನು ಕಾಪಾಡ್ತಾ ಇದ್ದಾನೆ. ವಾಚಿಂಗ್ ಓವರ್ ಇಟ್ ಮೀನ್ಸ್ ಹಿ ಈಸ್ ಟೇಕಿಂಗ್ ಕೇರ್ ಆಫ್ ದ ಅರ್ತ್ ಲೈಕ್ ಎ ಬರ್ಡ್ ಸಿಟ್ಟಿಂಗ್ ಆನ್ ಹರ್ ಎಗ್ಸ್ ಟು ಪ್ರೊಟೆಕ್ಟ್ ದೆಮ್. ಸಿ ಹೌ ದ ರೈಟರ್ ಈಸ್ ಕಂಪೇರಿಂಗ್. ಲೈಕ್ ಎ ಬರ್ಡ್, ಒಂದು ಪಕ್ಷಿ ತನ್ನ ಮೊಟ್ಟೆಗಳ ಮೇಲೆ ಅವುಗಳನ್ನು ರಕ್ಷಣೆ ಮಾಡಲು ಹೇಗೆ ಕೂತ್ಕೊಳ್ಳುತ್ತಲ್ವ, ಹಾಗೆ ದೇವರು ಏನು ಮಾಡ್ತಾ ಇದ್ದಾನೆ ನೋಡಿ, ನೆಕ್ಸ್ಟ್ ಲೈನಲ್ಲಿದೆ, ದ ಹೋಲಿ ಸ್ಪಿರಿಟ್ ಟೇಕ್ಸ್ ಕೇರ್ ಆಫ್ ದ ಅರ್ತ್ ವಿತ್ ಲವ್ ಆ್ಯಂಡ್ ವಾರ್ಮ್ತ್. ವಿತ್ ಇಸ್ ಲವ್, ಅವನ ಪ್ರೀತಿಯಿಂದ ಈ ಒಂದು ಭೂಮಿಯನ್ನು ಕಾಳಜಿ ಮಾಡ್ತಾನೆ. ಹೋಲಿ ಸ್ಪಿರಿಟ್ ಅಂದರೆ ಗಾಡ್ ಅಂತೇಳಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಯರ್. ಗಾಡ್ಸ್ ಕೇರ್ ಕೀಪ್ಸ್ ದ ವರ್ಲ್ಡ್ ಅಲೈವ್ ಆ್ಯಂಡ್ ಫ್ರೆಶ್ ಈವನ್ ಆಫ್ಟರ್ ಆಲ್ ದ ಹಾರ್ಮ್ ಪೀಪಲ್ ಡೂ. ಎಸ್, ವಾಟ್ ಎವರ್ ದ ಹಾರ್ಮ್ ವಿ ಕ್ಯಾನ್ ಡೂ ಆನ್ ದಿಸ್ ಅರ್ತ್, ಏನೆಲ್ಲ ಕೆಟ್ಟ ಕೆಲಸಗಳನ್ನು ನಾವು ಮಾಡ್ಬೋದು, ಅದೇನೇ ಮಾಡಿದರೂ ಕೂಡ ದೇವ್ರು ಏನು ಮಾಡ್ತಾ ಇದ್ದಾನೆ, ಈಸ್ ಟೇಕಿಂಗ್ ಕೇರ್, ಕೀಪ್ಸ್ ದ ವರ್ಲ್ಡ್ ಅಲೈವ್, ಈ ಒಂದು ಜಗತ್ತನ್ನು ಜೀವಂತವಾಗಿ ಇರೋ ಹಾಗೆ ನೋಡ್ಕೊಳ್ತಾ ಇದ್ದಾನೆ. ಆ್ಯಂಡ್ ಇದು ಫ್ರೆಶ್ ಆಗೂ ಕೂಡ ಹಾಗೆ ಇರುತ್ತೆ. ಡಿಸ್ಪೈಟ್ ದಿಸ್ ಡ್ಯಾಮೇಜ್ ಹಾಪ್ಕಿನ್ಸ್ ಫೈಂಡ್ಸ್ ಸಮ್ ಹೋಪ್. ಹಿ ಅಸರ್ಟ್ಸ್ ದ್ಯಾಟ್ ನೇಚರ್ ಈಸ್ ನೆವರ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಏನೇ ಮಾಡಿದರೂ ಕೂಡ, ನಾವೇನೆಲ್ಲ ಡ್ಯಾಮೇಜ್ ಮಾಡಿದರೂ ಕೂಡ ಒಂದು ಹೋಪನ್ನು ಇಲ್ಲಿ ಪೋಯಿಟ್ ವ್ಯಕ್ತಪಡಿಸ್ತಾ ಇದ್ದಾರೆ. ನೇಚರ್ ಈಸ್ ನೆವರ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಡಿಸ್ಟ್ರಾಯ್ಡ್ ಅಂದರೆ ನಾಶಪಡಿಸ್ತಕ್ಕಂಥದ್ದು, ಸಂಪೂರ್ಣವಾಗಿ ನಾವು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೋಯಿಟ್ ಹೇಳ್ತಾ ಇದ್ದಾರೆ. ಬಿಕಾಸ್ ಗಾಡ್ಸ್ ಕಾನ್ಸ್ಟೆಂಟ್ಲಿ ರಿನ್ಯೂಸ್ ಆ್ಯಂಡ್ ಪ್ರಿಸರ್ವ್ ಇಟ್. ಈ ಒಂದು ಭೂಮಿಯನ್ನು ಕಂಟಿನ್ಯೂಸ್ ಆಗಿ ಏನು ಮಾಡ್ತಾರೆ, ದೇವರು ರಿನ್ಯೂ ಮಾಡ್ತಾನೆ ಇರ್ತಾರೆ ಮತ್ತು ರಕ್ಷಿಸ್ತಾ ಇರ್ತಾರೆ. ಲೈಕ್ ಎ ಪ್ರೊಟೆಕ್ಟಿವ್ ಮದರ್ ಬರ್ಡ್ ದ ಹೋಲಿ ಗೋಸ್ಟ್ ವಾಚಸ್ ಓವರ್ ದ ವರ್ಲ್ಡ್ ಎನ್ಶೂರಿಂಗ್ ಇಟ್ ಕಂಟಿನ್ಯೂಸ್ ಟು ಲಿವ್ ಆ್ಯಂಡ್ ಥ್ರೈವ್ ಈವನ್ ಆಫ್ಟರ್ ಬೀಯಿಂಗ್ ಮಾರ್ಡ್ ಬೈ ಹ್ಯೂಮನ್ ಆ್ಯಕ್ಷನ್ಸ್. ಮತ್ತಿಗೆ ಹೇಳಿದಾಗೆ ಮನುಷ್ಯನ ಎಲ್ಲ ಕೆಲಸಗಳನ್ನು ಕೂಡ ಸಹಿಸಿಕೊಂಡು ಒಂದು ಪಕ್ಷಿ ಯಾವ ರೀತಿ ಮೊಟ್ಟೆಗಳನ್ನು ಕಾಪಾಡುತ್ತಲ್ವ, ಅದೇ ರೀತಿ ಕಾಪಾಡ್ತಾನೆ ದೇವರು ಅಂತ. ಇಡೀ ಒಂದು ಪೋಯಮ್ನಲ್ಲಿ ನಮಗೆ ಕಾಣಿಸ್ತಕ್ಕಂತಹ ಒಂದು ಮೇನ್ ಥೀಮ್ ಏನಪ್ಪ ಅಂದರೆ ನೇಚರ್ ಆ್ಯಸ್ ಎ ಸೈನ್ ಆಫ್ ಗಾಡ್ಸ್ ಲವ್ ಅಂತಕ್ಕಂಥದ್ದು. Hopkins sees the natural world as both a reflection of God's beauty and a vessel of his ongoing care. ನೋಡಿ, the natural world as both a reflection of God's beauty. ಇದು ಕೇವಲ ನ್ಯಾಚುರಲ್ ವರ್ಲ್ಡ್ ಏನಿದೆನೋ ಇದು ಕೇವಲ ಒಂದು ನ್ಯಾಚುರಲ್ ವರ್ಲ್ಡ್ ಅಷ್ಟೇ ಅಲ್ಲ, ದಟ್ ಈಸ್ ದ ಬ್ಯೂಟಿ ಆಫ್ ಗಾಡ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಎ ವೆಸಲ್ ಆಫ್ ಹಿಸ್ ಆನ್ ಗೋಯಿಂಗ್ ಕೇರ್. While humanity often fails to recognize or respect this, God doesn't abandon the world. ನಾವು ಈ ಒಂದು ವಿಶ್ವದ ಕಾಳಜಿಯನ್ನು ಮಾಡೋದನ್ನು ಬಿಟ್ಟಿರ್ಬೋದು ಮನುಷ್ಯರಾಗಿರ್ತಕ್ಕಂಥವ್ರು, ಬಟ್ ದೇವರು ಮರೆಯೋದಿಲ್ಲ, ಅವನು ನಮ್ಮನ್ನು ತ್ಯಜಿಸೋದಿಲ್ಲ, ಜಗತ್ತನ್ನು ತ್ಯಜಿಸೋದಿಲ್ಲ. ಅಬ್ಯಾಂಡನ್ ಅಂದರೆ ಬಿಡೋದು ಅಥವಾ ತ್ಯಜಿಸು ಅಂಥೇಳಿ. ಥ್ರೂ ಸನ್ರೈಸ್, ಫ್ರೆಶ್ನೆಸ್ ಇನ್ ನೇಚರ್ ಆ್ಯಂಡ್ ಸ್ಪಿರಿಚುವಲ್ ಪ್ರೆಸೆನ್ಸ್, ಗಾಡ್ ಕಂಟಿನ್ಯೂಲಿ ರಿನ್ಯೂಸ್ ಕ್ರಿಯೇಷನ್. ಯಾವ ರೀತಿ ಪ್ರತಿನಿತ್ಯ ಬೆಳಗಾಗುತ್ತಲ್ವ ಸನ್ರೈಸ್, ಅದರಿಂದ ಮತ್ತೆ ಹೊಸ ಫ್ರೆಶ್ನೆಸ್ ಈ ಒಂದು ಪ್ರಕೃತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಗಾಡ್ ಕಂಟಿನ್ಯೂಲಿ ರಿನ್ಯೂಸ್ ಕ್ರಿಯೇಷನ್. ಈ ರೀತಿ ಹೊಸದಾಗಿ ಮತ್ತೆ ದೇವ್ರು ಏನು ಮಾಡ್ತಾನೆ, ನ್ಯೂ ಕ್ರಿಯೇಷನನ್ನು ಮಾಡ್ತಾನೆ ಇರ್ತಾನೆ. ಅಂದರೆ ಬೆಳಗಾಗ್ತಕ್ಕಂಥದ್ದು ಹೇಗೆ ಪ್ರತಿನಿತ್ಯವೂ ಕೂಡ ಆಗ್ತಾನೆ ಇದೆನೋ ಹಾಗೆ ಏನೇ ತೊಂದರೆ ಆದರೂ ಕೂಡ ಗಾಡ್ ಕ್ಯಾನ್ ಡೆಫಿನೆಟ್ಲಿ ಹೀಲ್ ದಟ್ ಪ್ರಾಬ್ಲಮ್. ನೇಚರ್ ಬಿಕಮ್ಸ್ ಎ ಲಿವಿಂಗ್ ಟೆಸ್ಟಮೆಂಟ್ ಟು ಡಿವೈನ್ ಲವ್ ಆ್ಯಂಡ್ ಗ್ರೇಸ್, ರೆಸಿಲಿಯಂಟ್, ಹೀಲಿಂಗ್ ಆ್ಯಂಡ್ ಫುಲ್ ಆಫ್ ಪೊಟೆನ್ಷಿಯಲ್. ಫೈನಲ್ ಮೆಸೇಜ್ ಆಫ್ ದ ಪೋಯಮ್, ಡಿವೈನ್ ಪ್ರೆಸೆನ್ಸ್ ಪರ್ಸಿಸ್ಟ್ಸ್.
ಇನ್ ದ ಎಂಡ್ ಗಾಡ್ಸ್ ಗ್ರ್ಯಾಂಡ್ವರ್ ಈಸ್ ಎ ಪೋಮ್ ಆಫ್ ಬೋತ್ ಕ್ರಿಟಿಸಿಸಮ್ ಆ್ಯಂಡ್ ಸೆಲೆಬ್ರೇಷನ್. ಈ ಒಂದು ಪೋಯಮಲ್ಲಿ ನಮ್ಮ ಪೊಯಿಟ್ ಏನು ಮಾಡ್ತಾ ಇದ್ದಾರೆ, ನಮ್ಮ ಹ್ಯೂಮನ್ ಆ್ಯಕ್ಷನ್ಸ್ ಏನಿದನೋ ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಈ ಒಂದು ದೇವರ ಶಕ್ತಿಯನ್ನು ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ದಾರೆ. ಪ್ರಕೃತಿಯ ವೈಭವವನ್ನು ಹಿ ಈಸ್ ಸೆಲೆಬ್ರೇಟಿಂಗ್ ಇನ್ ದ ಪೋಯಮ್. ಹಾಪ್ಕಿನ್ಸ್ ಕ್ರಿಟಿಸೈಸಸ್ ದ ಡಿಸ್ಟ್ರಕ್ಟಿವ್ ಆ್ಯಕ್ಷನ್ಸ್ ಆಫ್ ಹ್ಯುಮ್ಯಾನಿಟಿ. ಡಿಸ್ಟ್ರಕ್ಟಿವ್ ಅಂದರೆ ಮೊದಲಿಗೆ ಹೇಳಿದಾಗೆ ನಾಶ ಮಾಡ್ತಕ್ಕಂಥದ್ದು. ಮನುಷ್ಯ ಯಾವ ರೀತಿ ನಾಶದ ಕೆಲಸಗಳಲ್ಲಿ ತೊಡಗಿದ್ದಾನೋ ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಪೊಯಿಟ್. ಎಸ್ಪೆಷಲಿ ದ ಎಫೆಕ್ಟ್ಸ್ ಆಫ್ ಇಂಡಸ್ಟ್ರಿಯಲೈಜೇಷನ್ ಆ್ಯಂಡ್ ಸ್ಪಿರಿಚುವಲ್ ನೆಗ್ಲೆಕ್ಟ್. ಈ ಒಂದು ಕೈಗಾರೀಕರಣ ಅಂತಕ್ಕಂಥದ್ದು ಬಂದ ಮೇಲೆ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಅಂದರೆ ಪ್ರಕೃತಿಯನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದೇವೆ. ಇದರಿಂದಾನೇ ಪ್ರಕೃತಿ ಹಾಳಾಗ್ತಾ ಇದೆ. ಇದನ್ನು ನಾವೇನು ಮಾಡ್ತಾ ಇದ್ದೇವೆ, ಇದರಿಂದಾಗಿ ಸ್ಪಿರಿಚುವಲ್ ನೆಗ್ಲೆಕ್ಟ್, ದೇವರು ಮತ್ತು ಒಂದು ಪವರ್ ಇದೆ ಅಂತಕ್ಕಂಥದ್ದನ್ನೇ ಮರೆತುಬಿಟ್ಟಿದ್ದೇವೆ. ನಾವು ಕೇವಲ ಕೈಗಾರೀಕರಣದಲ್ಲಿ ಮುಳುಗಿಬಿಟ್ಟಿದ್ದೇವೆ. ಇದನ್ನು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಮ್ಮ ಪೊಯಿಟ್ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಇನ್ ದ ಪ್ರೆಸೆಂಟ್ ಪೋಮ್. ಬಟ್ ಹಿ ಆಲ್ಸೋ ಸೆಲೆಬ್ರೇಟ್ಸ್ ದ ಅನ್ಸ್ಟಾಪಬಲ್ ಎವರ್ ರಿನ್ಯೂವಿಂಗ್ ಪವರ್ ಆಫ್ ಗಾಡ್ ಇನ್ ದ ನ್ಯಾಚುರಲ್ ವರ್ಲ್ಡ್. ಕೇವಲ ಹ್ಯೂಮನ್ ಆ್ಯಕ್ಷನ್ಸನ್ನು ಕ್ರಿಟಿಸೈಸ್ ಮಾಡೋದಷ್ಟೇ ಅಲ್ಲ, ಪ್ರಕೃತಿಯ ಒಂದು ಶಕ್ತಿ ಏನಿದೆಯೋ ಎವರ್ ರಿನ್ಯೂವಿಂಗ್ ಪವರ್ ಅಂದರೆ ಮತ್ತೆ ಮತ್ತೆ ಅದು ನವೀಕರಣ ಆಗ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಪ್ರಕೃತಿ. ಅದನ್ನು ಕರುಣಿಸಿರ್ತಕ್ಕಂಥವರು ದೇವರು ಈ ಒಂದು ನ್ಯಾಚುರಲ್ ವರ್ಲ್ಡ್ಗೆ. ಅದನ್ನು ನಮ್ಮ ಪೊಯೆಟ್ ತುಂಬಾ ಸಂತೋಷದಿಂದ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇನ್ ದ ಪ್ರೆಸೆಂಟ್ ಪೋಮ್. ಡಿಸ್ಪೈಟ್ ಆಲ್ ದ ಹಾರ್ಮ್ ಗಾಡ್ಸ್ ಗ್ರ್ಯಾಂಡ್ವರ್ ಕಂಟಿನ್ಯೂಸ್ ಟು ಶೈನ್, ನರಿಶ್ ಆ್ಯಂಡ್ ಪ್ರೊಟೆಕ್ಟ್ ಕ್ರಿಯೇಷನ್ ಥ್ರೂ ದ ಆನ್ಗೋಯಿಂಗ್ ಪ್ರೆಸೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಇಲ್ಲಿ ಹೋಲಿ ಸ್ಪಿರಿಟ್ ಅಂದರೆ ಗಾಡ್ ಅಂತೇಳಿ. ದ ಪೋಮ್ ಈಸ್ ಬೋತ್ ಎ ವಾರ್ನಿಂಗ್ ಆ್ಯಂಡ್ ಎ ಹಿಮ್ ಆಫ್ ಹೋಪ್. ಇದೊಂದು ವಾರ್ನಿಂಗ್ ಕೂಡ ಆಗಿದೆ ನಮ್ಮೆಲ್ಲರಿಗೂ ಕೂಡ, ಮತ್ತೊಂದು ಶ್ಲೋಕ. ಹಿಮ್ ಅಂದರೆ ಶ್ಲೋಕ ಅಂತ ಕರಿತೇವೆ ನಾವು. ಒಂದು ಭರವಸೆಯ ಶ್ಲೋಕವೂ ಕೂಡ ಆಗಿದೆ ಈ ಪೋಯಮ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣಬಹುದು. ವಿದ್ಯಾರ್ಥಿಗಳೇ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇರೆ ಯಾವುದಾದ್ರೂ ಲೆಸನ್ ನಿಮಗೆ ಬೇಕು ಅಂದರೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಬೇರೆ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.